ಸುರ್ಜೇವಾಲಾ ಅವರು ಇವತ್ತು ಬೆಂಗಳೂರಿನಲ್ಲಿ 2ನೇ ದಿನ ಶಾಸಕರ ಅಹವಾಲು ಕೇಳಿಸಿಕೊಳ್ಳುವುದಕ್ಕೆ ಬಂದ 2ನೇ ದಿನ. ನಿನ್ನೆ 8 ಜನ MLAಗಳನ್ನು ಮಾತಾಡಿಸಿದ್ರು. ಮೊದಲನೆಯವರೇ BR ಪಾಟೀಲು, 2ನೇವರಾಗಿ ರಾಜು ಕಾಗೆ ಅವ್ರನ್ನ ಕರೆಯಲಾಗಿತ್ತು. ಅವ್ರಿಗೆ ಲಾಸ್ಟ್ ಮಿನಿಟ್ ಕಮ್ಯುನಿಕೇಷನ್ ಆಗಿದ್ದಕ್ಕೆ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದರು ಅವರು. ಇವತ್ತು 20 ಶಾಸಕರ ಜೊತೆಗೆ 1-to-1 ಚರ್ಚೆ, ಒಬ್ಬರಾದ ಮೇಲೆ ಒಬ್ಬರು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಮನಗರ, ದಕ್ಷಿಣ ಕನ್ನಡ, ಚಾಮರಾಜನಗರ, ಇಷ್ಟು ಜಿಲ್ಲೆಗಳ ಕಾಂಗ್ರೆಸ್ ಶಾಸಕರನ್ನು ಕರೆದಿದ್ರು. ಕೆಲವು ಸಚಿವರನ್ನು ಕರೆದಿದ್ರು. ಲಿಸ್ಟೇ ಇದೆ, ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಇದು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಈ ಭೇಟಿಯ ಉದ್ದೇಶ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರದ್ದು ಶಾಸಕರ ಅಸಮಾಧಾನವನ್ನು ತಣ್ಣಗೆ ಮಾಡೋದಾಗಿತ್ತು. ಎಲ್ಲೂ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ನಿಮ್ಮ ಅನುದಾನದ ಸಮಸ್ಯೆನೋ ಮಿನಿಸ್ಟರ್ಸ್ ಏನೋ ಕೆಲಸ ಮಾಡಿಕೊಡ್ತಿಲ್ಲ, ಎಲ್ಲ ನಾನು ಕೂತ್ಕೊಂಡು ಬಗೆಹರಿಸ್ತೀನಿ ಅಂತ ಬಂದಿದ್ದು. ಇಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆ ಅದು ಹೇಳಿದ್ರು ಹೇಳಲಿಲ್ಲವೋ, ಎಷ್ಟು ಹೇಳಿದ್ರು ಎಷ್ಟು ಬಿಟ್ಟರು, ಕಂಪ್ಲೇಂಟ್ಸ್ ಮಾತ್ರ ಭರ್ತಿ ಹೇಳಿದ್ದಾರೆ. ಕಂಪ್ಲೇಂಟ್ಸ್, ನಮ್ಮ ಜಿಲ್ಲೆಯಲ್ಲಿ ನಮ್ಮ MLA ಹಿಂಗೆ, ಪಕ್ಕದ MLA ಹಿಂಗೆ ಮಾಡ್ದ, ಮಿನಿಸ್ಟ್ರ್ ಹಂಗೆ ಮಾಡಿದ್ರು. ಅದರ ಜೊತೆಗೆ ಎಲ್ಲ ಶಾಸಕರಿಗೂ ಕುತೂಹಲ, ಚೀಫ್ ಮಿನಿಸ್ಟರ್ ಬದಲು ಮಾಡೋ ಯೋಚನೆ ಏನಾದರೂ ಹೈಕಮಾಂಡಿಗೆ ಇದೆಯಾ ಅಂತ. ಅವರವರ ಬಣದವರು ಅವರವ್ರ ಪರವಾಗಿ ಏನು ಬ್ಯಾಟಿಂಗ್ ಮಾಡಬೇಕು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಬದಲು ಮಾಡಬೇಡಿ ಅಂತ ಅವರ ಕಡೆಯವರು, ಬದಲಾಗಲೇಬೇಕು, DK ಶಿವಕುಮಾರ್ಗೆ ಅವಕಾಶ ಕೊಡಲೇಬೇಕು ಅಂತ ಇವ್ರ ಕಡೆಯವರು ಅದನ್ನು ಹೇಳಿದ್ದಾರೆ. ಇಲ್ಲಿ ನನ್ನೇ ನೋಡಿದ್ರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ, ಎಲ್ಲರನ್ನೂ ಮಾತಾಡಿಸ್ತಿದ್ದಾರೆ, ಅವರು ರಿಪೋರ್ಟ್ ಕೊಡಲಿ, ನಾಯಕತ್ವ ಬದಲಾವಣೆಯನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಮಾತದು, AICC ಅಧ್ಯಕ್ಷರು ಹೇಳಿದ ಮಾತು. ಇವತ್ತು ಅಂದರೆ ಅಂಥದ್ದೇನೂ ಆಗಿಲ್ಲ, ಸಬ್ ಠೀಕೆ ಅಂತ ಹೇಳೋ ಪ್ರಯತ್ನವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದ್ರು. ನಾಯಕತ್ವ ಬದಲಾವಣೆಯ ಪ್ರಶ್ನೆನೇ ಇಲ್ಲ. ನೆನ್ನೇನು ಹೇಳಿದ್ರು ನಿಮ್ಮ ಕಲ್ಪನೆ ಅದೆಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. I have met over 2 days, so I think between yesterday, today and tomorrow we would have met all Congress MLAs of both the Mysuru and Bangalore division. Next 3 days starting Monday I am going to meet the remaining MLAs also. We are also meeting our MPs and MP candidates. We are trying to understand from our MLAs what work have they done over last 2 years in their respective constituencies. So I am asking the MLAs to give their report card. What have you done? We are also asking them what, if any, difficulties or aspirations that he has or she has. So they have to tell their aspirations. So they are expressing their aspirations, which is fine. We will convey it to government. Whatever best can be done in order of priority, we will get it executed. And most importantly, we are asking them about Congress guarantees in their respective assembly constituencies, how they are performing. It's generally an understanding of what's happening in a respective assembly constituency represented by a Congress MLA. It's a job that organization should continuously do. What we deliberate within the party should remain within the party. I have advised our MLAs also, if they have a problem, instead of an issue or raising a non-issue, don't try and settle your scores. Raise it with head of the family. Are you taking opinion on leadership change? The answer I had given yesterday also, I am answering again today. The answer is clearly no, in one word. ನಾಯಕತ್ವ ಬದಲಾಯಿಸುವ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆಯನ್ನು ಶಾಸಕರಿಂದ ಮಾಡಲಾಗ್ತಾ ಇದೆಯಾ? ನೆನ್ನೇನು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಸಿಂಪಲ್ ನೋ ಅಂದರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಕರ್ನಾಟಕದ ಶಾಸಕರು ಬೆಂಗಳೂರಿನಲ್ಲಿರ್ತಾರೆ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿಧಾನಸೌಧ ಇಲ್ಲೇ ಇದೆ, ಸಚಿವ ಸಂಪುಟ ಸಭೆ ಇಲ್ಲೇ ನಡೆಯುತ್ತೆ.
ಇವರೆಲ್ಲರಿಂದ ಶಾಸಕರಿಗೆ ಕೆಲಸ ಆಗಬೇಕಾಗಿದೆ, ಮಾಡಿಕೊಡುವುದಕ್ಕೆ ದೆಹಲಿಯಿಂದ ಸುರ್ಜೇವಾಲಾ ಅವರು ಬಂದಿದ್ದೀನಿ ಆ ಕೆಲಸಕ್ಕೆ ಅಂತ ಅವರು ಹೇಳಿದ್ರು. ಶಾಸಕರ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವುದಕ್ಕೆ, ಶಾಸಕರ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದಿಂದ ಅವರೇ ಆಗಬೇಕಾದ ಕೆಲಸ ಮಾಡಿಸಿಕೊಡುವುದಕ್ಕೆ ನಾನು ಬಂದಿದ್ದೇನೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ರು. ಫೈನ್. ನಾನಾಗಲೇ ಅಂದೆ, ರಾಜು ಕಾಗೆ ಅವರು ಅವ್ರಿಗೆ ಆ್ಯಕ್ಚುಲಿ ನೆನ್ನೆನೇ ಕರೆದಿದ್ರು. ಎರಡನೆಯ ಭೇಟಿ ಅವ್ರದ್ದೇ ಆಗಬೇಕಾಗಿತ್ತು. ನೆನ್ನೆ ಲಾಸ್ಟ್ ಮಿನಿಟಲ್ಲಿ ಕಮ್ಯುನಿಕೇಟ್ ಮಾಡಿದ್ದಕ್ಕೆ ಅವರಿಗೆ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದರು, ಇವತ್ತು ಮಾತಾಡಿದ್ರು. ಅದಾದಮೇಲೆ ಏನೇನಾಯಿತು ಅಂತ ಹೇಳಿದ್ರು. ನನ್ನ ನೋವು ಹೇಳ್ಕೊಂಡಿದ್ದೀನಿ, ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೀನಿ, ಪ್ರತಿಯೊಂದನ್ನು ಸವಿಸ್ತಾರವಾಗಿ ಹೇಳಿದ್ದೇನೆ, ಸಮಸ್ಯೆ ಬಗೆಹರಿಸ್ತೇವೆ ಅಂದರು. ವ್ಯವಸ್ಥೆ ಬಗ್ಗೆಯೇ ನನಗೆ ಅಸಮಾಧಾನ ಇದೆ, ಫೈಲ್ ಸರಿಯಾಗಿ ಮೂವ್ ಆಗ್ತಿಲ್ಲ, ಮುಖ್ಯಮಂತ್ರಿಗಳು ಸಚಿವರ ಬದಲಾವಣೆಯ ಬಗ್ಗೆ ಚರ್ಚಿಸಿಲ್ಲ ಅಂದರು ರಾಜು ಕಾಗೆ, ಕಾಗವಾಡದ ಶಾಸಕರು. ಕೇಳಿಸ್ಕೊಳ್ಳಿ. ಸುರ್ಜೇವಾಲಾ ಸಾಹೇಬರು ನನಗೆ 2 ಗಂಟೆಗೆ ಸಮಯ ನಿಗದಿ ಮಾಡಿದ್ರು. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಭೆ ಇರುವುದರಿಂದ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ಎಲ್ಲವನ್ನು ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಅದಕ್ಕೆ ಅವರು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀವಿ, ಅದ್ರ ಬಗ್ಗೆ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವೆ ಅಂತೇಳಿ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗೋದೇ ಇಲ್ಲ. ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತವೆ, ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ನಾವು ಆ ವಿಷಯಕ್ಕೆ ಹೋಗಲೇ ಇಲ್ಲ, ಅದ್ರ ಬಗ್ಗೆ ನನ್ನ ಹೋರಾಟ ಅಲ್ಲ. ಇದೆಲ್ಲ ಆಯಿತಾ? ಇನ್ನು ಕೆಲವು ಶಾಸಕರುಗಳಿಗೆ ಉಳಿದಿದ್ದೆಲ್ಲ ಬಿಡ್ರಿ, ಅನುದಾನ ಆಮೇಲೆ ಮಾತಾಡ್ಕೊಳ್ಳೋಣ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಮಾಡ್ತೀರಿ ಹೇಳಿ, ನಮಗೊಂದು ಅವಕಾಶ ಸಿಗುತ್ತೋ ಇಲ್ವೋ ಮಿನಿಸ್ಟರ್ ಆಗೋದಕ್ಕೆ ಹೇಳಿ ಅಂತ ಇನ್ನುಳಿದ ಕೆಲವು ಹಿರಿಯ ಶಾಸಕರುಗಳು ಅದನ್ನು ಮಾತಾಡೋದ್ರಂತೆ. ಸ್ಪೆಷಲಿ ಕೋಲಾರದ ಶಾಸಕರ ಬೇಡಿಕೆ ಅಂತ. ಕೋಲಾರದಿಂದ ಯಾಕೊಬ್ಬರನ್ನು ನೀವು MLA ಮಾಡಿ ಮಿನಿಸ್ಟರ್ ಮಾಡಿಲ್ಲ ಅಂತ ಕೋಲಾರದ ಶಾಸಕರು, ಅವರ ಕಡೆಯಿಂದ ಬೇಡಿಕೆ ಅದು. ಈ ಕೋಲಾರದ್ದೇ ಒಂದು ಪ್ರತ್ಯೇಕ ಏನು, ಅದಕ್ಕೋಸ್ಕರನೇ ಸ್ಪೆಷಲಾಗಿ ಇನ್ನೊಂದು ಸಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರಬೇಕು ಅನ್ನೋ ಹಾಗಿದೆ. ಅಲ್ಲಿ ರಮೇಶ್ ಕುಮಾರ್ ಬಣ, KH ಮುನಿಯಪ್ಪನವರ ಬಣ, ಒಬ್ಬರಿಗೊಬ್ಬರಿಗಾಗಿ ಬರೋದಿಲ್ಲ. ನೆನ್ನೆನೇ ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು, ರೂಪಾ ಶಶಿಧರ್ ಅವರು ಅಸಮಾಧಾನವನ್ನು ಮಾಧ್ಯಮಗಳ ಮುಂದೂ ತೋಡ್ಕೊಂಡಿದ್ರು. ಅದು ಮಿನಿಸ್ಟರ್ ವಿರುದ್ಧದ ಅಸಮಾಧಾನ ಆಗಿತ್ತು. ಒಳಗಡೆ ಕಂಪ್ಲೇಂಟನ್ನು ಶಾಸಕ ನಂಜೇಗೌಡರ ಮೇಲೆ ಕಂಪ್ಲೇಂಟ್ ಮಾಡಿದರು ರೂಪಾ ಶಶಿಧರ್ ಮತ್ತು ನಾರಾಯಣಸ್ವಾಮಿ. ನಂಜೇಗೌಡರು ಹೊರಗೆ ಬಂದು ಮಾತಾಡಿದ್ರು ಇವತ್ತು, ಭೀಮಾ ನಾಯಕ್ ನಂತರ KMF ಅಧ್ಯಕ್ಷ ಆಗಬೇಕು ಅಂತ ನಾನು ಕಾಯ್ತಿದ್ದೀನಿ ಅಂತ. ಎಲ್ಲಿ ಕಾಯ್ಕೊಂಡೇ ಇರಬೇಕಾಗತ್ತೋ ಏನೋ ಪಾಪ, ಅವರು DK ಸುರೇಶ್ ಅವರು ರೆಡಿಯಾಗಿ ಕುಂತಿದ್ದಾರಲ್ಲಿ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ನಾರಾಯಣಸ್ವಾಮಿ ಮತ್ತು ರೂಪಾ ಶಶಿಧರ್. ಅದನ್ನು ದಾಖಲೆ ಸಮೇತ ಇವರು ಸುರ್ಜೇವಾಲಾರಿಗೆ ಕೊಟ್ಟಿದ್ದಾರಂತೆ. ದಾಖಲೆ ಸಮೇತ ಸುರ್ಜೇವಾಲಾ ಅವ್ರಿಗೆ ಇವರು ಕೊಟ್ಟಿದ್ದಾರಂತೆ. ಕೇಳಿಸ್ಕೊಳ್ಳಿ ಅವ್ರು ಏನು ಮಾತಾಡಿದ್ರು ಅಂತ. ನಾಯಕರು ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು KMF ಒಂದೇ ಅಲ್ಲ, KMF ಇಲ್ಲ ಅಂದರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ನಿಷ್ಠೆ ಇದ್ದರೆ, ತಾಳ್ಮೆ ಇದ್ದರೆ ಅವಕಾಶ ಬರ್ತದೆ. ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲ ಅವಕಾಶ ತಗೊಂಡಿದ್ದೀನಿ. ಆ ನಿಷ್ಠೆ ಇಟ್ಕೊಂಡಿರ್ತೀನಿ, ಅವಕಾಶ ಸಿಗ್ತದೆ. ನಾರಾಯಣಸ್ವಾಮಿ ಯಾವ ಪಾರ್ಟಿಯಲ್ಲಿದ್ದರೋ ಗೊತ್ತಿಲ್ಲ, ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ವರ್ಷಕ್ಕೆ ಕೈ ಸಿಂಬಲ್. ಅವತ್ತು ನಾರಾಯಣಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದರೆ, ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟೋದನ್ನು ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ, ನಾನು ಮೂಲತಃ ಕಾಂಗ್ರೆಸ್ಗೆ. ನಾವೆಲ್ಲ ಗೆಲ್ಲಬೇಕಾದ್ರೆ 2 ಕಣ್ಣುಗಳು, ಯಾರ್ಯಾರು? ಸಿದ್ದರಾಮಣ್ಣ, DK ಅವರು. ಆ 2 ಕಣ್ಣುಗಳು ಅವ್ರ ಹೆಸರಲ್ಲಿ ಹೇಳ್ಕೊಂಡು ನಾವೆಲ್ಲ ಕೂಡ MLAಗಳಾಗಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.